ಬಿಡಲ್ಲ. ಬಿಸಾಕ್ತೀನಿ ಇದನ್ನ. ಕ್ಷಮಿಸ್ಬೇಡಮ್ಮ. ಎಸ್ತಿದ್ದಕ್ಕೆ ಒಂದೇ ಕಾರಣ. ಶಂಕ ಕೈಯಲ್ಲಿದ್ರೆ ಅದನ್ನ ನಂಬಿ ಸುಚೇಂದ್ರನ ಬದುಕ್ಸು ತಾಯಿ ಅಂತ ಶಂಕನ ಊದ್ಬಿಡ್ಬೋದು. ಆದ್ರೆ ಆಗಾಗ್ಬಾರ್ದು. ಸ್ವಾರ್ಥಕ್ಕೆ ಮನಸ್ಸು ಬಾಗ್ಬಾರ್ದು. ಬಾಗ್ಬೇಕಾಗಿದ್ದು ನಿನಗೆ, ನಂಬೇಕಾದದ್ದು ನಿನ್ನನ್ನ. ಕ್ಷಮಿಸ್ಬಿಡಮ್ಮ. ಮಗನ್ನ ಕಳ್ಕೊತಾ ಇದ್ದೀರಿ ದಣಿ. ವ್ಯಾಮೋಹ ಬಿಟ್ಟಿಲ್ಲ. ಊರೂರು ಅಲಿತಾ ಇದ್ದೀವಿ. ಈಗ್ಲೂ ಆಗ್ಲೂ ಅನ್ನೋ ಚಿಕ್ಕನೆಗಳನ್ನ ಬಿಟ್ಟು ಅಲ್ಲಿಗೆ ನಿಮ್ಗೆ ಶಂಕನೇ ಮುಖ್ಯ ಆಯ್ತು. ನಿಮಗೆ ಅಂತ ಇರೋದೊಬ್ಬರೇ ದಣಿ. ಮಗನ್ನ ಕಡೆಗಣಿಸಿ ಶಂಕಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಲ್ಲ ನೀವು. ಗಾಡಿ ಎಡಕ್ ತಿರುಗಿಸಲೇ ಧಾನ್ಯಗಿರಿನ ಬೋರ್ಡ್ ಕಾಣಿಸ್ತಾ ಇಲ್ವಾ? ಹೊರನಾಡಿನಲ್ಲಿ ದೇವಿ ಸುಚೇಂದ್ರ ಮದುವೆ ಇವತ್ತು. ಎಲ್ಲ ವ್ಯವಸ್ಥೆನೂ ನಿಂದೆ ಅಂತಲ್ಲ, ಮಂತ್ರಿ ಬಂದು ಹೇಳ್ದ. ಹೊರಟಿದಾರಂತಲ್ಲ ನವದಂಪತಿಗಳು ದುರ್ಗಾಪುರದಿಂದ ಹೊರನಾಡಿಗೆ. ಇಲ್ಲ ಸದಾಶಿವ, ನನಗೆ ನಿಜವಾಗ್ಲೂ ಏನು ಗೊತ್ತಿಲ್ಲ. ನಾನು ದುರ್ಗಾಪುರದಲ್ಲಿ ಇರೋವರೆಗೂ ಸುಚೇಂದ್ರ ಹುಷಾರಿಲ್ಲದೆ ಮಲಗೇ ಇದ್ದ. ಬಹುಶಃ ನಾನು ಈ ಕಡೆ ಬಂದ ಮೇಲೆ ಮಕ್ಕಳು ಆ ಥರದ ನಿರ್ಧಾರ ತಗೊಂಡಿರ್ಬೋದು. ಓಹೋ, ನೀನ್ ಯಾಕೆ ಹೊರಟಿದೀಯಾ ಹೊರನಾಡ್ ಕಡೆಗೆ? ಕೆಲಸ ಇತ್ತು. ಏನು ಕೆಲಸ? ಏನು ಕೆಲಸವೂ ಇಲ್ಲ. ಮಗನ ಮದುವೆನ ಕಣ್ತುಂಬ್ಕೊಳಕ್ ಹೊರಟಿದ್ದೀನಿ. ನಾನು ಬೇರೆ ಕಾರಣಕ್ಕೆ ಹೊರಟಿದ್ದೀನಿ. ಗೊತ್ತು ಮಾಡ್ತೀನಿ. ಓಡ್ ಹೋಗಿ ಮದುವೆ ಆದರೆ ಅಪ್ಪನ ಮನಸ್ಸು ಎಷ್ಟು ನೋಯುತ್ತೆ, ಅದ್ರ ಫಲ ಏನು ಅಂತ ತೋರಿಸ್ತೀನಿ. ಹಾಲಕ್ಕಿ ಬಂದಿದ್ದು ಇವನು ಮನೆಯಲ್ಲೇ ಅಲ್ವಾ? ಇವನು ಹಾಲಕ್ಕಿ ಊರಿಗೆ ಬಂದಿದ್ದಾನೆ. ಹುಷಾರಾಗಿರ್ಬೇಕು ದಣಿ. ಹಾಲಕ್ಕಿ ಎಲ್ರಿಗೂ ಇಲ್ಲಿಗೆ ಬರೋದು ಕೇಳಿ ಏನೋ ನಡೆಸ್ತಾ ಇದ್ದಾಳೆ. ಸದಾಶಿವ ಹಾಗೆಲ್ಲ ಬರಲ್ಲ. ಏನೋ ನಡೀತಾ ಇದೆ, ನಮಗ್ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಹಾಲಕ್ಕಿ? ಅವಳು ಬರ್ದೆ ಹೋದ್ರೆ ಇಡೀ ಊರಿಗೆ ಬೆಂಕಿ ಹಚ್ಬಿಡ್ತೀನಿ ನಾನಿವತ್ತು. ಅವಳು ಬರ್ದೆ ನಾನು ಇಲ್ಲಿಂದ ಹೋಗಲ್ಲ. ಯಾಕಿಷ್ಟು ಕೋಪ ನಿನಗೆ ಅವಳ ಮೇಲೆ? ಅಂತದ್ದು ಏನ್ ಮಾಡಿದಾಳ ಅವಳು? ಏನೋ ಕೇಳಿದ್ದೆ, ಕೊಡ್ತೀನಿ ಅಂತ ಹೇಳಿದ್ಲು. ಕೊಡದೆ ಇಲ್ಲಿಗೆ ಬಂದಿದ್ದಾಳೆ. ಕೊಡ್ತೀನಿ ಅಂದ್ಮೇಲೆ ಕೊಡದೆ ಇರಲ್ಲ ಅವಳು. ಕೊಟ್ಟಿದ್ರೆ ನಾನ್ ಯಾಕೆ ಇಲ್ಲಿಗೆ ಬರ್ತಿದ್ದೆ? ಕೊಡಬಾರ್ದನ್ನ ಕೊಡು ಅಂತ ಕೇಳಿರ್ತೀಯ. ಬೇಕಾದನ್ನೇ ಕೇಳಿದ್ದೆ ನಾನು. ಸುಮಂಗಲಿ ಆಗಿದ್ಯಾ? ಅಷ್ಟು ಸಾಲದ ನಿನ್ಗೆ? ಇಲ್ಲ, ಕೆಲವ್ರಿಗೆ ಸಿಗಬಾರ್ದು. ನನಗ್ ಸಿಗಬೇಕು ಅಂತ ಇಷ್ಟಪಡ್ತಿದ್ದೀನಿ. ಅನುಭವದ ಮಾತು ಹೇಳ್ತೀನಿ. ತಾಯಿ ದರ್ಶನ ಪಡೆಯೋಕೆ, ತಾಯಿ ಸೇವೆ ಮಾಡೋದಕ್ಕೆ ಎಲ್ರಿಗೂ ಸಮಾನವಾದ ಅವಕಾಶ ಇರುತ್ತೆ. ಆದ್ರೆ ಫಲಪ್ರಾಪ್ತಿಯಾಗೋದು ಪೂರ್ವ ಜನ್ಮದ ಪುಣ್ಯದ ಆಧಾರದ ಮೇಲೇನೆ. ಒಳ್ಳೆ ಮಾತಲ್ಲಿ ಕೇಳ್ತಿದ್ದೀನಿ. ಹಾಲಕ್ಕಿ ಎಲ್ಲಿದ್ದಾಳೆ ಹೇಳ್ಬಿಡಿ. ಅವಳು ಇದೇ ಊರ್ನೋಳೆ. ಏನೋ ಸಂಚೆ ನಡೆಸ್ತಾ ಇದ್ದಾಳೆ. ನನಗ್ ಶಂಕ ಸಿಗದೆ ಹೋದ್ರೆ ಇಡೀ ಊರ್ಗೆ ಬೆಂಕಿ ಹಚ್ಚೋಳೆ ನಾನು. ಹೇಳಿದ್ದನ್ನ ಮಾಡೇ ಮಾಡ್ತೀನಿ. ನನಗ್ ಶಂಕ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಲೋಕ ಕಲ್ಯಾಣದ ಕಲ್ಪನೆ ಯಾರಲ್ಲೂ ಇಲ್ಲ. ಎಲ್ರಲ್ಲೂ ಸರ್ವನಾಶದ ಮನಸ್ಥಿತಿನೇ ತಾಂಡವ ಆಡ್ತಿದೆ. ಸೃಷ್ಟಿ ಮಾಡೋ ಯೋಗ್ಯತೆ ಇಲ್ಲದ ಮೇಲೆ ನಾಶ ಪಡಿಸೋ ಅಧಿಕಾರನೂ ಇರೋದಿಲ್ಲ ಅಲ್ವಾ? ಸರ್ವನಾಶದ ಮನಸ್ಥಿತಿ ಇರೋದು ನನಗಲ್ಲ, ಹಾಲಕ್ಕಿಗೆ. ಅವಳೇನಾದ್ರೂ ಉಪಯೋಗಿಸ್ಕೊಂಡ್ಬಿಟ್ರೆ? ಎಲ್ಲಿದ್ದಾಳೆ ಹಾಲಕ್ಕಿ? ಹೇಳ್ತಿರೋ ಇಲ್ವೋ? ದೈವ ಸಾನ್ನಿಧ್ಯದ ಸಾಮೀಪ್ಯ ಆಗ್ಬೇಕು. ತಾಯಿ ಸಾಕ್ಷಾತ್ಕಾರ ಆಗ್ಬೇಕು. ಎಲ್ಲಿದ್ದ